ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಇವತ್ತು ಸಮ್ಮರ್ ಸ್ನ್ಯಾಕ್ಸಲ್ಲಿ ಇವತ್ತು ಒಂದು ಎಗ್ ರೆಸಿಪಿ ನೋಡೋಣ. ಇದು ತುಂಬ ಚೆನ್ನಾಗಿರುತ್ತೆ. ಬಟರ್ ಮತ್ತು ಗಾರ್ಲಿಕಿಂದ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳು ಅಷ್ಟೇ ಇಷ್ಟಪಟ್ಟು ತಿಂತಾರೆ. ಈಗ ನಾನು ಬಟರ್ ಎಗ್ ಗಾರ್ಲಿಕ್ ಮಸಾಲ ಮಾಡೋದಕ್ಕೆ ನಾನೊಂದು 8 ಮೊಟ್ಟೆ ತೊಗೊಂಡಿದ್ದೀನಿ. ಮೊಟ್ಟೆನೆಲ್ಲ ಒಂದು ಪಾತ್ರೆಯಲ್ಲಿ ಹೊತ್ತಾಕೊಂಡ್ಬಿಡೋಣ. ಮತ್ತು ಈ ರೆಸಿಪಿ ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೂ ಮಾಡ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ಅಥವಾ ಈವ್ನಿಂಗ್ ಸ್ನ್ಯಾಕ್ಸಾಗೂ ಕೊಡ್ಬೋದು. ಒಂದು 1/4 ಸ್ಪೂನ್ ಆಗೋಷ್ಟು ಉಪ್ಪು ಮತ್ತು ಸ್ವಲ್ಪ ಚಿಲ್ಲಿ ಫ್ಲೆಕ್ಸು ಒಂದು ಸ್ಪೂನ್ ಹಾಕೊಂಡು ತೊಗೊಂಡಿದ್ದೀನಿ. ಮತ್ತು ಒಂದು ಅರ್ಧ ಸ್ಪೂನು ಪೆಪ್ಪರ್ ಪೌಡರ್. ಇದಿಷ್ಟು ಒಂದು ವಿಂಗಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಬೀಟ್ ಮಾಡಿ ಇಟ್ಬಿಡೋಣ ಅದನ್ನು ಸೈಡಲ್ಲಿ. ಈಗ ಒಂದು ಪ್ಯಾನಲ್ಲಿ ನಾನು ಸ್ವಲ್ಪ ಒಂದು 2 ಸ್ಪೂನ್ ಆಗೋಷ್ಟು ಆಯಿಲ್ ತೊಗೊಂಡಿದ್ದೀನಿ. ಇಲ್ಲಾಂದರೆ ಬಟರ್ ಬೇಕಾದರೆ ನೀವು ಒಂದು 3-4 ಸ್ಪೂನ್ ಸೇರಿಸ್ಕೋಬೋದು. ನಾನಿಲ್ಲಿ ಒಂದು 2 ಸ್ಪೂನ್ಸ್ ಆಗೋಷ್ಟು ಬಟರ್ ಸೇರಿಸ್ಕೊಂಡಿದ್ದೀನಿ. ಇದರಲ್ಲಿ ಈಗ ನಾವು ಬೀಟ್ ಮಾಡಿ ಇಟ್ಟಿರುವಂಥ ಮೊಟ್ಟೆನ ಸೇರಿಸ್ಕೊಳ್ಳೋಣ. ಈ ಮೊಟ್ಟೆ ಹೇಗೆ ಬೇಯಿಸ್ಕೊತೀವಿ ಅನ್ನೋದೇ ತುಂಬ ಇಂಪಾರ್ಟೆಂಟು. ಸೊ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡ್ಕೊಳ್ಳಿ, ಈ ಸ್ಟೆಪ್ನ ಮಾತ್ರ. ನೋಡಿ, ಈ ರೀತಿ ಆ ಮೊಟ್ಟೆ ಒಂದು 2 ನಿಮಿಷ ಆದಮೇಲೆ ಕೆಳಗಡೆ ತಲ ಕಟ್ಟುತ್ತಲ್ಲ, ಆವಾಗ ಸ್ವಲ್ಪ ಹಾಗೆ ಕೆಳಗಿಂದ ಅದನ್ನು ಮಾತ್ರ ಹಂಗೆ ತೊಗೊಂಡೋಗಿ ಒಂದು ಸೈಡಲ್ಲಿ ತಿರುಗಿಸಿಟ್ಬಿಡಿ. ಅದನ್ನು ಕಟ್ ಮಾಡಬಾರ್ದು, ಹಾಗೆ ಫುಲ್ ಲೇಯರಾಗಿ ತೊಗೊಂಡೋಗಿ ಈಗ ಹಾಲಿನ ಕೆನೆ ಕಟ್ತೀವಲ್ಲ ಆ ಥರ ಒಂದೊಂದೇ ಕೆನೆನ ಸೈಡಲ್ಲಿ ಇಡ್ತಾ ಇರಬೇಕು. ನೋಡಿ, ಈ ಥರ ತಿರುಗಿಸಿ ಎಲ್ಲ ಕಡೆಯೂ ಬೇಯಿಸ್ಕೋಬೇಕು. ಅಲ್ಲಿ ಲಿಕ್ವಿಡ್ ಮಾಯ್ಶ್ಚರ್ ಇರಬಾರ್ದು. ಮಾಯ್ಶ್ಚರ್ ಇಲ್ಲದೆ ಇರೋ ಹಾಗೆ ಮೊಟ್ಟೆ ಚೆನ್ನಾಗಿ ನೀಟಾಗಿ ಬೇಯೋ ಹಾಗೆ ಮಾಡ್ಕೊಳ್ಳಿ. ಮತ್ತು ಅದನ್ನು ಕಲಿಸ್ಬಿಡ್ಬೇಡಿ. ಈ ರೀತಿ ಆದಮೇಲೆ ಮೊಟ್ಟೆ ನಾವು ಒಂದು ಸಣ್ಣ ಪೀಸ್ಗಳಾಗಿ ಬೇಕಾದರೆ ಕಟ್ ಮಾಡ್ಕೋಬೋದು. ತುಂಬ ದಪ್ಪ ಆಯಿತು ನೋಡಿ, ಈ ಥರ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ, ಮೊಟ್ಟೆಲಿರೋ ಮಾಯ್ಶ್ಚರ್ ಪೂರ್ತಿ ಡ್ರೈ ಆಗಿದೆ. ಈಗ ಮೊಟ್ಟೆ ರೆಡಿಯಾಗಿದೆ. ಇದನ್ನೊಂದು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಸೇಮ್ ಪ್ಯಾನಲ್ಲಿ ಮತ್ತೆ ಒಂದು 3-4 ಕ್ಯೂಬ್ ಆಗೋಷ್ಟು ಬಟರ್ ಸೇರಿಸ್ಕೊಳ್ಳಿ. ಈ ಬಟರಲ್ಲಿ ನಾವು ಬೆಳ್ಳುಳ್ಳಿ ದಪ್ಪ ಇರೋವಂಥದ್ದು ಒಂದು 2 ಗಡ್ಡೆ ತೊಗೊಂಡಿದ್ದೀನಿ. ಅದಷ್ಟು ಒಂದು 30 ಇರ್ಬೋದೇನೋ ಅಷ್ಟನ್ನು ಸಣ್ಣಕ್ಕೆ ಹೆಚ್ಚಿ ಇದರಲ್ಲಿ ಸೇರಿಸ್ಕೊಂಡಿದ್ದೀನಿ. ತುಂಬ ಫೈನ್ ಚಾಪ್ ಆಗಿರಬೇಕು, ಸೊ ದಟ್ ಮಕ್ಕಳಿಗೆ ಬಾಯಲ್ಲಿ ಸಿಗಬಾರ್ದು. ಇದ್ರ ಜೊತೆ ಒಂದು ಸ್ಪೂನ್ ಆಗೋಷ್ಟು ಚಿಲ್ಲಿ ಫ್ಲೇಕ್ಸ್ ಸೇರಿಸ್ಕೊಳ್ಳಿ. ಮತ್ತು ಇದಕ್ಕೆ ಬೇಕಾಗಿರೋಷ್ಟು ಸ್ವಲ್ಪ ಉಪ್ಪು, ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡರ್ನು ಸೇರಿಸ್ಕೊಳ್ಳೋಣ. ಸೊ ದಟ್ ಸ್ವಲ್ಪ ಖಾರ ಇರುತ್ತೆ ಅಂತ ಇದನ್ನು ಸೇರಿಸ್ಕೊಳ್ಳೋದು. ಮತ್ತು ಬೆಳ್ಳುಳ್ಳಿ ಒಂದು ಚೆನ್ನಾಗಿ ಬೆಂದರೆ ಸಾಕು, ಪೂರ್ತಿ ಬ್ರೌನ್ ಆಗಬೇಕಂತ ಏನಿಲ್ಲ. ಅದು ಸ್ವಲ್ಪ ಕಲರ್ ಚೇಂಜ್ ಆಗೋಕ್ಕೆ ಮುಂಚೆನೇ ನಾವು ಇದರಲ್ಲಿ 1 ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ ಸೇರಿಸ್ಕೊಳ್ಳೋಣ. ಕಾರ್ನ್ಫ್ಲೋರು ಅಷ್ಟೇ ಸ್ವಲ್ಪ ಸಣ್ಣಗೆ ಅದರಲ್ಲಿ ತಿರುಗಿಸ್ತಾ ಇದೆ. ಕಲರ್ ಚೇಂಜ್ ಆಗಬಾರ್ದು, ಮೇಯ್ನ್ ಅದೇ. ನಿಮಗೆ ಬೇಕಾದರೆ ಅರಿಶಿನ ಪುಡಿ ಬೇಕಾದರೆ ನೀವು ಸೇರಿಸ್ಕೋಬೋದು, ಬಟ್ ನಾನು ಸೇರಿಸ್ಕೊಂಡಿಲ್ಲ. ನೋಡಿ, ಇದಿಷ್ಟು ಆದ ಕೂಡಲೇ ನಾನು ಒಂದು ಅರ್ಧ ತೆಂಗಿನಕಾಯಿ ಅಷ್ಟು ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ಅದರದ್ದು ಹಾಲು ತೆಗೆದಿಟ್ಟಿದ್ದೀನಿ. ತೆಂಗಿನಕಾಯಿನ ಹಾಲು ಅದು 1 ಕಪ್ ಸೇರಿಸ್ಕೊತೀನಿ ನಾನು. ಇದನ್ನು ವೈಟ್ ಕ್ರೀಮ್ ಅಂತಾರೆ. ಅಲ್ಲಿ ನಿಮಗೆ ತೆಂಗಿನಕಾಯಿ ಹಾಲಿಲ್ಲ ಅಂದರೆ ಪ್ಲೈನ್ ಹಾಲು ಸೇರಿಸ್ಕೋಬೋದು. ಇದರಲ್ಲಿ ಸ್ವಲ್ಪ ಬೇಯಲಿ, ಅದು ಇಟ್ಟು ಸ್ವಲ್ಪ ಕಾರ್ನ್ಫ್ಲೋರ್ ಸ್ವಲ್ಪ ಚೆನ್ನಾಗಿ ಥಿಕ್ನೆಸ್ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ರೆ ಸಾಕು. ನೋಡಿ, ಈ ರೀತಿ ಈ ಕನ್ಸಿಸ್ಟೆನ್ಸಿ ಬರುತ್ತೆ. ಇವಾಗ ನಾವು ಬೇಯಿಸಿಟ್ಟಿರೋಂಥ ಮೊಟ್ಟೆಗೆ ಇದರಲ್ಲಿ ಸೇರಿಸ್ಕೊಳ್ಳೋಣ. ಇದರಲ್ಲಿ ಸೇರಿಸ್ಬಿಟ್ಟು ತುಂಬ ತಿರುಗಿಸ್ಬೇಡಿ, ಮೊಟ್ಟೆ ಒಡೆದೇ ಇರೋ ಹಾಗೆ ನೋಡ್ಕೋಬೇಕು. ತುಂಬ ಈಸಿ ಈ ರೆಸಿಪಿ ಮಾಡೋದು. ನೋಡಿ ಅಷ್ಟೇ, ಮೊಟ್ಟೆ ಚೆನ್ನಾಗಿ ಬೆಂದಿದೆ, ಈಗ ಚೆನ್ನಾಗಿ ಮಿಕ್ಸು ಆಗಿದೆ. ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊಂಡು ಸರ್ವ್ ಮಾಡ್ಕೊಳ್ಳೋಣ ಅಷ್ಟೇ. ಗಾರ್ಲಿಕ್ ಬಟರ್ ಎಗ್ ರೆಡಿಯಾಗಿದೆ. ಇದನ್ನು ನೀವು ನಿಮ್ಮ ಮನೇಲಿ ಮಕ್ಕಳಿಗೆ ಮಾಡಿಕೊಟ್ಟು ತುಂಬ ಎಂಜಾಯ್ ಮಾಡಿ, ತುಂಬ ಈಸಿಯಾಗಿ ಮಾಡ್ಬೋದು. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಪ್ಲೀಸ್ ಮರಿದೆ ಮಲ್ನಾಡ್ ಫುಡ್ ಫ್ಯಾಕ್ಟ್ರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕಾನ್ನು ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಸಮ್ಮರ್ ಸ್ನ್ಯಾಕ್ಸ್ ಜೊತೆಗೆ ಬರ್ತೇನೆ.